ಪ್ರೀತಿಯ ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ಮೊದಲ ಕರ್ನಾಟಿಕ್ ಯುದ್ಧ ಮತ್ತು ಎರಡನೇ ಕರ್ನಾಟಿಕ್ ಯುದ್ಧವನ್ನು ಕುರಿತು ನಾವು ಚರ್ಚೆ ನಡೆಸಿದೆವು. ಇಂದಿನ ತರಗತಿಯಲ್ಲಿ ಮೂರನೇ ಕರ್ನಾಟಿಕ್ ಯುದ್ಧ ಮತ್ತು ಭಾರತದಲ್ಲಿ ಬ್ರಿಟಿಷರ ಒಂದು ಆಧಿಪತ್ಯವನ್ನು ಕುರಿತು ಚರ್ಚೆ ಮಾಡೋಣ. ಮೂರನೇ ಕರ್ನಾಟಿಕ್ ಯುದ್ಧವು ಫ್ರೆಂಚರು ಡ್ಯೂಪ್ಲೆಯನ್ನು ಫ್ರಾನ್ಸಿಗೆ ವಾಪಸ್ ಕರೆಸಿಕೊಂಡ ನಂತರ ಕೌಂಟ್ ಡಿ ಲ್ಯಾಲಿ ಎಂಬ ಹೊಸ ಗವರ್ನರ್ನ ಕಳುಹಿಸಿತು. ಇವರಿಗೆ ತುಂಬ ಮುಖ್ಯವಾಗಿ ಭಾರತದಲ್ಲಿ ಹೇಗಾದರೂ ಮಾಡಿ ಫ್ರೆಂಚರ ಒಂದು ಆಧಿಪತ್ಯವನ್ನು ಸ್ಥಾಪಿಸಲು ತುಂಬ ನಿರ್ದಿಷ್ಟವಾದ ನಿರ್ದೇಶನವನ್ನು ನೀಡಿ ಕಳುಹಿಸಿಕೊಡಲಾಯಿತು. ಫ್ರೆಂಚರ ಕೌಂಟ್ ಡಿ ಲ್ಯಾಲಿಯು ಭಾರತಕ್ಕೆ ಬಂದ ನಂತರ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದನು. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ ಫ್ರೆಂಚರನ್ನು ಸೋಲಿಸಿದ್ದನಲ್ಲದೆ ಬುಸ್ಸಿಯನ್ನು ಸೆರೆ ಹಿಡಿದನು. ಕೌಂಟ್ ಡಿ ಲ್ಯಾಲಿ ತಲೆಮರೆಸಿಕೊಂಡು ಪಾಂಡಿಚೇರಿಯಲ್ಲಿ ಕುಳಿತನು. ಅಂತಿಮವಾಗಿ ಸರ್ ಐರ್ಕೂಟನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿ ಕೌಂಟ್ ಡಿ ಲ್ಯಾಲಿಯನ್ನು 1761ರಲ್ಲಿ ಈ ಕೌಂಟ್ ಡಿ ಲ್ಯಾಲಿಯನ್ನು ತನ್ನ ಸುಪರ್ದಿಗೆ ಸರ್ ಐರ್ಕೂಟನು ತೆಗೆದುಕೊಂಡನು. ಅಂತಿಮವಾಗಿ ಪ್ರೀತಿಯ ಮಕ್ಕಳೇ, ಮೂರನೇ ಕರ್ನಾಟಿಕ್ ಯುದ್ಧವು ಫ್ರೆಂಚರ ಒಂದು ಆಧಿಪತ್ಯವನ್ನು ಭಾರತದಲ್ಲಿ ಮೊಟಕುಗೊಳಿಸಿತು. ಪ್ರೀತಿಯ ಮಕ್ಕಳೇ, ಕರ್ನಾಟಿಕ್ ಯುದ್ಧದ ಪರಿಣಾಮಗಳನ್ನು ನಾವು ಈಗ ಚರ್ಚೆ ಮಾಡೋಣ. ಕರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲು ಅನುಕೂಲಗಳಾದಂತೆ ಫ್ರೆಂಚರು ಭಾರತದಲ್ಲಿನ ತಮ್ಮ ನೆಲೆಗಳನ್ನು ಕಳೆದುಕೊಳ್ಳುವಂತೆ ಮಾಡಿತು. 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಯಿತು. ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆಗುಂಪಾದರು. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಮಗ್ನರಾದರು. ಪ್ರೀತಿಯ ಮಕ್ಕಳೇ, ಕರ್ನಾಟಿಕ್ ಯುದ್ಧಗಳು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ನೆಲೆ ಕಂಡುಕೊಳ್ಳುವುದಲ್ಲದೆ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ವಿಸ್ತಾರಗೊಳಿಸಲು ಅನುಕೂಲ ಮಾಡಿಕೊಟ್ಟವು. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪದ್ಭರಿತವಾದ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಲು ಮುಂದಾದರು. ಪ್ರೀತಿಯ ಮಕ್ಕಳೇ, ಕೃಷಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆಯನ್ನು ಹೊಂದಿದ್ದಲ್ಲದೆ ಅಪಾರವಾದ ತೆರಿಗೆಯನ್ನು ಸಂಗ್ರಹಿಸುತ್ತಿತ್ತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಗಾದರೂ ಮಾಡಿ ಈ ಬಂಗಾಳದ ಆಧಿಪತ್ಯ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂಬ ಹಂಬಲದಿಂದ ಒಂದು ಅವಕಾಶಕ್ಕಾಗಿ ಕಾಯುತ್ತಿತ್ತು. ಅದಲ್ಲದೆ ಈ ಬಂಗಾಳ ಪ್ರಾಂತ್ಯದಲ್ಲಿ ನಡೆಸುತ್ತಿದ್ದಂಥ ವ್ಯಾಪಾರದಿಂದ ಅಪಾರವಾದ ಲಾಭವನ್ನು ಗಳಿಸುತ್ತಿತ್ತು. ಪ್ರೀತಿಯ ಮಕ್ಕಳೇ, 1717ರಲ್ಲಿ ಮುಘಲ್ ದೊರೆ ಫುರುಕ್ಸಿಯಾರ್ನು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ನಡೆಸಲು ಒಂದು ದಸ್ತಕ್ ಅಥವಾ ಪರವಾನಿಗೆಯನ್ನು ನೀಡಿದನು. ಬ್ರಿಟಿಷರು ಈ ದಸ್ತಕ್ ಅಥವಾ ಪರವಾನಿಗೆಗಳು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳತೊಡಗಿದರು. ಇದರಿಂದಾಗಿ ಬಂಗಾಳದ ಸರ್ಕಾರಕ್ಕೆ ಅಪಾರವಾದ ನಷ್ಟ ಉಂಟಾಗುತ್ತಿತ್ತು. ಮುರ್ಸಿದ್ ಅಲಿ ಖಾನನಿಂದ ಅಲಿವರ್ದ್ ಖಾನವರೆಗಿನ ಎಲ್ಲ ನವಾಬರು ದಸ್ತಕ್ನ ದುರುಪಯೋಗವನ್ನು ವಿರೋಧಿಸುತ್ತಿದ್ದರು. ಮುಂದೆ ಇದೇ ವಿಚಾರವಾಗಿ ನವಾಬ್ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿತು. ಇದರ ಪರಿಣಾಮವಾಗಿ ಭಾರತ ಇತಿಹಾಸಕ್ಕೆ ಹೊಸ ತಿರುವನ್ನು
ಕೊಟ್ಟ ಅತ್ಯಂತ ಮಹತ್ವಪೂರ್ಣವಾದ 2 ಯುದ್ಧಗಳು ನಡೆದವು. ಪ್ರೀತಿಯ ಮಕ್ಕಳೇ, ಆ 2 ಯುದ್ಧಗಳೆಂದರೆ ಮೊದಲನೆಯದು ಪ್ಲಾಸಿ ಕದನ, ಎರಡನೆಯದು ಬಕ್ಸಾರ್ ಕದನ. ಈ 2 ಯುದ್ಧಗಳು ಬ್ರಿಟಿಷರಿಗೆ ಭಾರತದಲ್ಲಿ ನೆಲೆಯೂರಲು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಲ್ಲದೆ ತಮ್ಮ ಆಧಿಪತ್ಯವನ್ನು ಭಾರತದಲ್ಲಿ ಸ್ಥಾಪಿಸಲು ಎಲ್ಲ ರೀತಿಯಿಂದ ಒಂದು ಹಿನ್ನೆಲೆಯ ಸೆಲೆಯಾದವು. ಈ ಪ್ಲಾಸಿ ಕದನವನ್ನು ಕುರಿತು ಚರ್ಚೆ ಮಾಡೋಣ. 1756ರಲ್ಲಿ ಬಂಗಾಲದ ನವಾಬನಾದ ಅಲಿವರ್ದಿ ಖಾನ್ ನಿಧನನಾದನು. ಅಲಿವರ್ದಿ ಖಾನನ ನಿಧನದ ನಂತರ ಅವನ ಮೊಮ್ಮಗನಾದ ಸಿರಾಜುದ್ದೌಲನು ಬಂಗಾಲದ ನವಾಬನಾಗಿ ನೇಮಕಗೊಂಡನು. ಯುವ ನವಾಬನಾದ ಸಿರಾಜುದ್ದೌಲನಿಗೆ ಬ್ರಿಟಿಷರ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪ, ದಸ್ತಕಗಳ ಒಂದು ದುರುಪಯೋಗ ಸರಿ ಕಾಣಲಿಲ್ಲ. ಇದರಿಂದಾಗಿ ಸಿರಾಜುದ್ದೌಲನು ಬ್ರಿಟಿಷರೊಂದಿಗೆ ಯುದ್ಧ ನಡೆಸಲು ಸಿದ್ಧತೆಯನ್ನು ನಡೆಸಿದನು. ಹಾಗಾಗಿ 1757ರಲ್ಲಿ ಇತಿಹಾಸದ ಪ್ರಸಿದ್ಧ ಪ್ಲಾಸಿ ಕದನ ಸಿರಾಜುದ್ದೌಲ ಮತ್ತು ಬ್ರಿಟಿಷ್ ಮಧ್ಯೆ ನಡೆಯಿತು. ಈಗ ಪ್ಲಾಸಿ ಕದನಕ್ಕೆ ನಾವು ಕಾರಣಗಳನ್ನು ತಿಳಿದುಕೊಳ್ಳೋಣ. ಪ್ರೀತಿಯ ಮಕ್ಕಳೇ, ದಸ್ತಕ್ ಅಥವಾ ಪರವಾನಿಗೆ ವ್ಯಾಪಾರ ನಡೆಸಲು ಈಗಿನ ಒಂದು ನಾವು ಸಮಯದಲ್ಲಿ ಅವುಗಳನ್ನು ಲೈಸೆನ್ಸ್ ಅಂತ ಕರೆಯುತ್ತೇವೆ. ಈ ಲೈಸೆನ್ಸ್ ಅಥವಾ ದಸ್ತಕ್ಗಳ ದುರುಪಯೋಗ, ಬ್ರಿಟಿಷರು ನಡೆಸುತ್ತಿದ್ದಂಥ ಈ ದಸ್ತಕ್ಗಳ ದುರುಪಯೋಗವನ್ನು ನಿಲ್ಲಿಸಲು ಸಿರಾಜುದ್ದೌಲನು ಬ್ರಿಟಿಷರಿಗೆ ಕಟ್ಟುನಿಟ್ಟಾದ ಆದೇಶವನ್ನು ನೀಡಿದನು. ಏಕೆಂದರೆ ಈ ದಸ್ತಕ್ಗಳ ದುರುಪಯೋಗದಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಅಪಾರವಾದ ನಷ್ಟ ಆಗುತ್ತಿತ್ತು. ಎರಡನೆಯ ಕಾರಣವೆಂದರೆ ಅನುಮತಿ ಇಲ್ಲದೆ ಬ್ರಿಟಿಷರು ಕಲ್ಕತ್ತಾದಲ್ಲಿನ ಒಂದು ಕೋಟೆಯನ್ನು ದುರಸ್ತಿಗೊಳಿಸಿದರು. ಅಲ್ಲದೆ ಕೋಟೆಯ ಮೇಲೆ ಫಿರಂಗಿಗಳನ್ನು ಇಟ್ಟು ತಮ್ಮದೇ ಆದಂಥ ಒಂದು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡರು. ಇದನ್ನು ನಡೆಸಲು ಬ್ರಿಟಿಷರು ಸಿರಾಜುದ್ದೌಲನ ಒಂದು ಅನುಮತಿಯನ್ನು ತೆಗೆದುಕೊಂಡಿರಲಿಲ್ಲ. ಇದರಿಂದಾಗಿ ಸಿರಾಜುದ್ದೌಲನಿಗೆ ಬ್ರಿಟಿಷರ ಮೇಲೆ ಕೋಪ ಉಂಟಾಯಿತು. ಪ್ರೀತಿಯ ಮಕ್ಕಳೇ, ಮುಂದಿನ ಒಂದು ಕಾರಣ ಎಂದರೆ ಕಪ್ಪು ಕೋಣೆ ದುರಂತ. ಯಾವಾಗ ಬ್ರಿಟಿಷರು ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಫೋರ್ಟ್ ವಿಲಿಯಂ ತಮಗೆ ಮನ ಬಂದಂತೆ ಕಟ್ಟಿಕೊಂಡು ಅಲ್ಲಿ ಯುದ್ಧಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ದಾಸ್ತಾನುಗೊಳಿಸಲು ಆರಂಭಿಸಿದರೋ ಆಗ ಸಿರಾಜುದ್ದೌಲನು ಫೋರ್ಟ್ ವಿಲಿಯಂ ಮೇಲೆ ಯುದ್ಧವನ್ನು ಸಾರಿದನು. ಅಲ್ಲದೆ ಫೋರ್ಟ್ ವಿಲಿಯಂನಲ್ಲಿ ಇದ್ದ ಕೆಲ ಬ್ರಿಟಿಷ್ ಅಧಿಕಾರಿಗಳನ್ನು, ನಾಗರಿಕರನ್ನು ಸೆರೆ ಹಿಡಿದನು. ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕ 146 ಬ್ರಿಟಿಷರನ್ನು ಚಿಕ್ಕ ಕೋಣೆಯೊಂದರಲ್ಲಿ ಬಂಧಿಸಿಟ್ಟನು. ಅವರಲ್ಲಿ 123 ಮಂದಿ ಅಸುನೀಗಿದರು. ಈ ಒಂದು ಘಟನೆಯನ್ನು ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಎಂದೇ ಕರೆಯಲಾಗಿದೆ. ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬಂದನು. ರಾಬರ್ಟ್ ಕ್ಲೈವ್ ಮೊದಲು ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ಓಮಿ ಚಾಂದ್, ಜಗತ್ ಸೇಠ್ ಇವರು ಬಂಗಾಳದ ಪ್ರಮುಖ ಫೈನಾನ್ಸರ್ಸ್ ಅಥವಾ ಲೇವಾದೇವಿಗಾರರು ಅಥವಾ ಬ್ಯಾಂಕರ್ಸ್ ಆಗಿದ್ದರು. ಇವರೊಂದಿಗೆ ವ್ಯಾಪಾರದ ಮತ್ತು ರಾಜಕೀಯ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ತನ್ನತ್ತ ಸೆಳೆದುಕೊಂಡನು. ಅನಂತರ ರಾಬರ್ಟ್ ಕ್ಲೈವ್ಗೆ ತುಂಬ ಚೆನ್ನಾಗಿ ಅರಿವಿತ್ತು ಬಂಗಾಳದ ಅಧಿಕಾರಿಗಳ, ಶ್ರೀಮಂತರ ಒಂದು
ನೆರವಿಲ್ಲದೆ ತಾನು ಸಿರಾಜುದ್ದೌಲಾನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬುದು. ಅನಂತರ ಸಿರಾಜುದ್ದೌಲನು ರಾಬರ್ಟ್ ಕ್ಲೈವನು ಮಿರ್ ಜಾಫರ್ ಎಂಬ ಸಿರಾಜುದ್ದೌಲಾನ ಸೇನಾಧಿಪತಿಯನ್ನು ಬಂಗಾಲದ ನವಾಬನನ್ನಾಗಿ ಮಾಡುವುದಾಗಿ ಆಮಿಷವೊಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರಲು ಒಳ ಒಪ್ಪಂದವನ್ನು ಮಾಡಿಕೊಂಡನು. ಮಿರ್ ಜಾಫರ್ ಸಿರಾಜುದ್ದೌಲಾನ ಸೇನಾಧಿಪತಿಯಾಗಿದ್ದರೂ ತಾನು ನವಾಬನಾಗಬೇಕೆಂಬ ಆಸೆಯಿಂದ ರಾಬರ್ಟ್ ಕ್ಲೈವನಿಗೆ ತನ್ನೆಲ್ಲ ನೆರವನ್ನು ನೀಡಲು ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ನ ಪರವಾಗಿ ನಿಲ್ಲಲು ನಿರ್ಧರಿಸಿದನು. ಪ್ರೀತಿಯ ಮಕ್ಕಳೇ, ಜೂನ್ 23, 1757 ಪ್ಲಾಸಿ ಕದನ ಆರಂಭವಾಯಿತು. ಪ್ಲಾಸಿ ಎಂಬಲ್ಲಿ ಈ ಕದನ ನಡೆದುದರಿಂದ ಇದಕ್ಕೆ ಪ್ಲಾಸಿ ಎಂಬ ಹೆಸರು ಬಂತು. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಂಥ ಸಿರಾಜುದ್ದೌಲನನ್ನು ರಾಬರ್ಟ್ ಕ್ಲೈವ್ ಮತ್ತವನ ಸೈನ್ಯ ಹಿಡಿದು ಕೊಂದು ಹಾಕಿತು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಪ್ರೀತಿಯ ಮಕ್ಕಳೇ, ಮಿರ್ ಜಾಫರ್ ರಾಬರ್ಟ್ ಕ್ಲೈವ್ನ ಒಳ ಒಪ್ಪಂದದಂತೆ ಬಂಗಾಳದ ನವಾಬನಾಗಿ ನೇಮಕಗೊಂಡನು. ಅನಂತರ ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣದ ಪರಿಹಾರಕ್ಕಾಗಿ ಮಿರ್ ಜಾಫರ್ನು ಕಂಪನಿಗೆ 17,70,00,000 ರೂಪಾಯಿಗಳು ದಂಡವಾಗಿ ನೀಡಿದನು. ಮಿರ್ ಜಾಫರ್ನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗಿ ಈ ಮೂಲಕ ನಿರಂತರ ಶೋಷಣೆಗೆ ಒಳಗಾದನು. ಇದರಿಂದ ನವಾಬನ ಬೊಕ್ಕಸ ಬರಿದಾಯಿತೆ ವಿನ ಧನಪಿಶಾಚಿಗಳಾದ ಕಂಪನಿಯ ಅಧಿಕಾರಿಗಳ ತೃಷೆ ಮಾತ್ರ ತೀರಲಿಲ್ಲ. ಬ್ರಿಟಿಷರು ಮಿರ್ ಜಾಫರ್ ಅಸಮರ್ಥನೆಂದು ಬಿಂಬಿಸಿ ಅವನನ್ನು ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವನ ಅಳಿಯನಾದ ಮಿರ್ ಖಾಸಿಂನನ್ನು ಬಂಗಾಳದ ನವಾಬನೆಂದು ನೇಮಿಸಿದರು. ಪ್ರೀತಿಯ ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ತುಂಬ ಸಲ ಪ್ಲಾಸಿ ಕದನವನ್ನು ಚರ್ಚಿಸಿ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ತಾವು ಮುಖ್ಯವಾಗಿ ಬರೆಯಬೇಕಾದಂಥ ಅಂಶಗಳು ಯಾವುವೆಂದರೆ, ಪ್ಲಾಸಿ ಕದನಕ್ಕೆ ಕಾರಣಗಳು, ದಸ್ತಕುಗಳ ದುರುಪಯೋಗ, ಬಂಗಾಳದ ವ್ಯಾಪಾರ ವರ್ಗದ ಅತಿ ಆಸೆ, ಬಂಗಾಳದ ಸೇನಾಪತಿ ಮತ್ತು ಅಧಿಕಾರ ವರ್ಗದಲ್ಲಿದ್ದಂಥ ಅನೈತಿಕತೆ, ಕಪ್ಪು ಕೋಣೆಯ ದುರಂತ, ಬ್ರಿಟಿಷರು ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಕೋಟೆಯನ್ನು ಭದ್ರಪಡಿಸಿದ್ದು, ಫೋರ್ಟ್ ವಿಲಿಯಂ ಭದ್ರಪಡಿಸಿದ್ದು, ಇವುಗಳನ್ನು ತಾವು ಮುಖ್ಯವಾಗಿ ಬರೆಯಬೇಕಾಗತ್ತೆ. ಅನಂತರ ಕಪ್ಪು ಕೋಣೆಯ ದುರಂತದಿಂದ ಬೇಸರಗೊಂಡಂಥ ರಾಬರ್ಟ್ ಕ್ಲೈವ್ ತನ್ನ ಸೈನ್ಯವನ್ನು ತೆಗೆದುಕೊಂಡು ಪ್ಲಾಸಿ ಒಂದು ಪ್ರದೇಶದ ಮೇಲೆ, ಬಂಗಾಲದ ಪ್ರದೇಶದ ಮೇಲೆ ದಂಡೆತ್ತಿ ಬರುವುದು ಮತ್ತು ಸಿರಾಜುದ್ದೌಲನ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳೊಂದಿಗೆ ಒಳ ಒಪ್ಪಂದ, ಈ ವಿಷಯಗಳು. ಇನ್ನು ಪರಿಣಾಮಗಳಲ್ಲಿ ಹೇಗೆ ಸಿರಾಜುದ್ದೌಲನನ್ನು ಕೊಂದು ಹಾಕಿದ್ದಲ್ಲದೆ ಮಿರ್ ಜಾಫರ್ನು ಬಂಗಾಳದ ನವಾಬನಾಗಿ ನೇಮಕಗೊಂಡಿದ್ದನ್ನು ತಾವು ಬರೆಯಬೇಕು. ಮುಖ್ಯವಾಗಿ ಯಾವ ರೀತಿಯಲ್ಲಿ ಬ್ರಿಟಿಷರು ಪ್ಲಾಸಿ ಕದನದಿಂದ ಲಾಭವನ್ನು ಪಡೆದುಕೊಂಡರು. 17,70,00,000 ರೂಪಾಯಿಗಳ ಒಂದು ಮೌಲ್ಯವನ್ನು, ಒಂದು ಹಣವನ್ನು ಬ್ರಿಟಿಷರು ಪಡೆದದ್ದು ತಾವು ಮುಖ್ಯವಾಗಿ ನಮೂದಿಸಬೇಕು. ಈ ತರಗತಿಯಲ್ಲಿ ಪ್ರೀತಿಯ ಮಕ್ಕಳೇ, ಕರ್ನಾಟಿಕ್ ಯುದ್ಧದ ಪರಿಣಾಮಗಳು, ಪ್ಲಾಸಿ ಕದನ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಬಕ್ಸರ್ ಕದನ ಮತ್ತು ದ್ವಿ ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡೋಣ. ಧನ್ಯವಾದಗಳು ಮಕ್ಕಳು.
ಪ್ರೀತಿಯ ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ನಾವು ತೃತೀಯ ಕರ್ನಾಟಕ ಯುದ್ಧ ಪ್ಲಾಸಿ ಕದನ ಕುರಿತು ಚರ್ಚೆ ಮಾಡಿದೆವು. ಇಂದಿನ ತರಗತಿಯಲ್ಲಿ ನಾವು ಬಕ್ಸಾರ್ ಕದನ ದ್ವಿಸರ್ಕಾರ ಪದ್ಧತಿ ಕುರಿತು ಅಧ್ಯಯನ ಮಾಡೋಣ. ಯಾವಾಗ ಬ್ರಿಟಿಷರಿಗೆ ಮಿರ್ ಜಾಫರ್ನಿಂದ ಆಗಬೇಕಾದಂಥ ಎಲ್ಲ ಅನುಕೂಲಗಳು ತೀರಿದವೋ ಆಗ ಬ್ರಿಟಿಷರು ಮಿರ್ ಜಾಫರ್ನನ್ನು ಬಂಗಾಲದ ನವಾಬನ ಒಂದು ಸ್ಥಾನದಿಂದ ಕೆಳಗಿಳಿಸಿ ಆ ಒಂದು ಸ್ಥಾನದಲ್ಲಿ ಬಂಗಾಲದ ನವಾಬ ಮಿರ್ ಜಾಫರ್ನ ಸಂಬಂಧಿಯಾದ ಮಿರ್ ಖಾಸಿಮ್ನನ್ನು ನವಾಬನನ್ನಾಗಿ ನೇಮಿಸಿದರು. ಮಿರ್ ಖಾಸಿಮ್ ಒಬ್ಬ ಸಮರ್ಥ ಆಡಳಿತ